Hello everyone. The different types of commission payable to consignee at consignment. Consignment ಅಲ್ಲಿ ಕನ್ಸೈನರ್ ಕನ್ಸೈನಿಗೆ ಯಾವ ರೀತಿ ಕಮಿಷನ್ನ ಪೇ ಮಾಡ್ತಾನೆ ಅಂತ ನೋಡೋಣ. ಫಸ್ಟ್ ಕಮಿಷನ್ ಆರ್ಡಿನರಿ ಕಮಿಷನ್. ಇಟ್ ಈಸ್ ಆನ್ ಅಮೌಂಟ್ ಆಫ್ ಕಮಿಷನ್ ವಿಚ್ ಈಸ್ ಪೇಯಬಲ್ ಆನ್ ದ ಟೋಟಲ್ ಸೇಲ್ ಪ್ರೊಸೀಡ್ಸ್ ಎ ಪರ್ಸೆಂಟೇಜ್ ಆರ್ per unit amount on the total sales units or basis to calculate the ordinary commission. Ordinary commission ಅಂತ ಅಂದರೆ ಟೋಟಲ್ ಸೇಲ್ಸ್ ಇನ್ಕ್ಲೂಡಿಂಗ್ ಕ್ಯಾಶ್ ಸೇಲ್ಸ್ ಪ್ಲಸ್ ಕ್ರೆಡಿಟ್ ಸೇಲ್ ಎರಡನ್ನೂ ಇಂದ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ ಅದ್ರ ಮೇಲೆ ನಾವು ಒಂದು ರೇಟ್ ಆಫ್ ಕಮಿಷನ್ನ ನಾವು ಪೇ ಮಾಡ್ತಾ ಹೋಗ್ತೀವಿ. ಸಮ್ಟೈಮ್ಸ್ ಪರ್ಸೆಂಟೇಜಲ್ಲಿ ಕಮಿಷನ್ನ ಕೊಟ್ಟಿರ್ತಾರೆ, ಸಮ್ಟೈಮ್ಸ್ ಪರ್ ಯೂನಿಟ್ ಅಂದರೆ ಡೈರೆಕ್ಟಾಗಿ ಎಷ್ಟು ಅಮೌಂಟ್ ಅಂತ ಕೊಟ್ಟಿರ್ತಾರೆ, ಪರ್ ಯೂನಿಟ್ ಆರ್ ಪರ್ ಕೇಸ್ ಅಂತ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಆರ್ಡಿನರಿ ಕಮಿಷನ್ಗೆ ಏನು ಫಾರ್ಮುಲಾ ಅಂತಂದರೆ ಟೋಟಲ್ ಸೇಲ್ಸ್ ಇಂಟು ರೇಟ್ ಆಫ್ ಕಮಿಷನ್. ಟೋಟಲ್ ಸೇಲ್ಸಲ್ಲಿ ಕ್ಯಾಶ್ ಸೇಲ್ಸ್ ಆ್ಯಂಡ್ ಕ್ರೆಡಿಟ್ ಸೇಲ್ಸ್ ಎರಡನ್ನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕಮಿಷನ್ ಏನಂತಂದರೆ ಡೆಲ್ ಕ್ರೆಡರ್ ಕಮಿಷನ್. ಇಟ್ ಈಸ್ ಆ್ಯನ್ ಅಮೌಂಟ್ ಆಫ್ ಕಮಿಷನ್ ಪೇಯಬಲ್ ಆನ್ ದ ಗ್ರಾಸ್ sales, especially on credit sales made by the consignee to his local customer. Later the consignee has to bear the risk of collecting the money from his customer. ಅಂತಂದರೆ ಡೆಲ್ ಕ್ರೆಡರ್ ಕಮಿಷನ್ ಈಸ್ ಯಾವುದ್ರ ಮೇಲೆ ಪೇಮೆಂಟ್ ಮಾಡ್ತೀವಿ ಅಂತಂದರೆ ಪ್ರಾಬ್ಲಮಲ್ಲಿ ಪರ್ಟಿಕ್ಯುಲರಾಗಿ ಕ್ರೆಡಿಟ್ ಸೇಲ್ಸ್ ಮೇಲೆ ಮೆನ್ಷನ್ ಅಂತ ಕ್ರೆಡಿಟ್ ಸೇಲ್ಸ್ ಅಂತ ಮೆನ್ಷನ್ ಮಾಡಿದರೆ ಕ್ರೆಡಿಟ್ ಸೇಲ್ಸ್ ಕೊಡ್ತೀವಿ. ಸಪೋಸ್ ಏನಾದರೂ ಕ್ರೆಡಿಟ್ ಸೇಲ್ಸ್ ಇಲ್ಲ ಅಂತಂದರೆ ಡೆಲ್ ಕ್ರೆಡರ್ ಕಮಿಷನ್ನು ಕೂಡ ಟೋಟಲ್ ಸೇಲ್ಸ್ ಮೇಲೆ ಕೊಡ್ತೀವಿ. ಇಲ್ಲಿ ಡೆಲ್ ಕ್ರೆಡರ್ ಕಮಿಷನ್ ಏನು ಫಾರ್ಮುಲಾ ಅಂತಂದರೆ ಕ್ರೆಡಿಟ್ ಸೇಲ್ಸ್ ಇಂಟು ರೇಟ್ ಆಫ್ ಕಮಿಷನ್. ಕ್ರೆಡಿಟ್ ಸೇಲ್ಸ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ ಅಂತಂದರೆ ಟೋಟಲ್ ಸೇಲ್ಸಲ್ಲಿ ಕ್ಯಾಶ್ ಸೇಲ್ಸ್ನ ಲೆಸ್ ಮಾಡಿದ್ರೆ ನಮಗೆ ಕ್ರೆಡಿಟ್ ಸೇಲ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಕನ್ಸೈನಿ ಕ್ರೆಡಿಟ್ ಸೇಲ್ ಮಾಡಿದಾಗ ಆ ಕಸ್ಟಮರಿಂದ ಅವನೇ ಅಮೌಂಟ್ ಕಲೆಕ್ಟ್ ಮಾಡಬೇಕು. ಇಟ್ ಈಸ್ ಕಂಪ್ಲೀಟ್ಲಿ ಬಿಲಾಂಗ್ಸ್ ಟು ದ ಕನ್ಸೈನಿ, ಅಂದರೆ ಅವನೇ ಕಲೆಕ್ಟ್ ಮಾಡಿ ಕನ್ಸೈನರ್ಗೆ ಪೇ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಕಮಿಷನ್ ಏನಂತ ಅಂದರೆ ಓವರ್ ರೈಡಿಂಗ್ ಕಮಿಷನ್. ಇಟ್ ಈಸ್ ಆನ್ ಅಮೌಂಟ್ ಆಫ್ ಎಕ್ಸ್ಟ್ರಾ ಕಮಿಷನ್ ಪೇಯಬಲ್ ಆನ್ ದ ಎಕ್ಸ್ಟ್ರಾ ಅಮೌಂಟ್ that is profit made by the consignee on selling the goods at more than the price at which the consignor sent to goods to consignee. ಅಂತಂದರೆ ಕನ್ಸೈನಿಗೆ ಎಷ್ಟು ಗೂಡ್ಸ್ನ ಸೆಂಡ್ ಮಾಡಿರ್ತಾನೆ ಅದರಿಂದ ಬರೋ ಅಮೌಂಟ್ ಮೇಲೆ ನಾವು ಇಲ್ಲಿ ಓವರ್ ರೈಡಿಂಗ್ ಕಮಿಷನ್ನ ಪೇ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕನ್ಸೈನರ್ 1000 ರೂಪೀಸ್ ಗೂಡ್ಸ್ನ ಸೆಂಡ್ ಮಾಡಿರ್ತಾನೆ, ಆದರೆ ಕನ್ಸೈನಿ ಅದನ್ನು 1500ಗೆ ಸೆಲ್ ಮಾಡಿರ್ತಾನೆ. ಇಲ್ಲಿ ಎಕ್ಸ್ಟ್ರಾ ಅಮೌಂಟ್ ಎಷ್ಟು ಅಂತ ಅಂದರೆ 500. ನಾವು ಓವರ್ ರೈಡಿಂಗ್ ಕಮಿಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಸರ್ಪ್ಲಸ್ ಅಮೌಂಟ್ ಇಂಟು ರೇಟ್ ಆಫ್ ಕಮಿಷನ್. ಸರ್ಪ್ಲಸ್ ಅಮೌಂಟ್ ಏನಂತಂದರೆ ಈಗ ಫಾರ್ ಎಕ್ಸಾಂಪಲ್ ಕನ್ಸೈನಿ ಆ್ಯಕ್ಚುಯಲ್ ಸೇಲ್ಸು 1500ಗೆ ಮಾಡಿದ್ದಾನೆ, ಆದರೆ ಕನ್ಸೈನಿಗೆ ಕಳಿಸಿದ ಗೂಡ್ಸು 1000 ಅಷ್ಟೇ ಇದೆ. ಇಲ್ಲಿ ಎಕ್ಸ್ಟ್ರಾ ಎಷ್ಟು ಬಂತು ಅಂದರೆ ಈ 500 ಅಮೌಂಟಿಗೆ ಮಾತ್ರನೇ ಸರ್ಪ್ಲಸ್ ಅಮೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರ ಮೇಲೆ ರೇಟ್ ಆಫ್ ಕಮಿಷನ್ನ ಪೇ ಮಾಡ್ತಾ ಹೋಗ್ತೀವಿ. ಸರ್ಪ್ಲಸ್ ಅಮೌಂಟ್ ಅಂತ ಅಂದರೆ ಆ್ಯಕ್ಚುಯಲ್ ಗೂಡ್ಸ್ ಕಾಸ್ಟ್ಗಿಂತ ಸೇಲ್ಸ್ ಎಷ್ಟಾಗಿದೆ ಅಂತಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ 1000 ರೂಪೀಸ್ ಗೂಡ್ಸ್ ಕಾಸ್ಟ್ ಇದ್ದರೆ ಅದನ್ನು 1500ಗೆ ಸೇಲ್ ಮಾಡಿದರೆ ಇಲ್ಲಿ 500 ರೂಪೀಸ್ ಇಸ್ ದ ಪ್ರಾಫಿಟ್. ಆ ಪ್ರಾಫಿಟ್ ಅಥವಾ ಸರ್ಪ್ಲಸ್ ಅಮೌಂಟ್ ಮೇಲೆ ಓವರ್ ರೈಡಿಂಗ್ ಕಮಿಷನ್ನ ಪೇ ಮಾಡ್ತಾ ಹೋಗ್ತೀವಿ. ಈ ಮೂರು ಕಮಿಷನ್ನು ಕೂಡ ನಾವು ಕನ್ಸೈನ್ಮೆಂಟಲ್ಲಿ ನೋಡ್ತೀವಿ. ಅಂದರೆ ಕನ್ಸೈನಿಗೆ ಒಂದು ಆರ್ಡಿನರಿ ಕಮಿಷನ್, ಸೆಕೆಂಡ್ ಒನ್ ಡೆಲ್ ಕ್ರೆಡರ್ ಕಮಿಷನ್ ಆ್ಯಂಡ್ ಥರ್ಡ್ ಒನ್ ಈಸ್ ಓವರ್ ರೈಡಿಂಗ್ ಕಮಿಷನ್. ಈ ಮೂರು ಕಮಿಷನ್ ಕೂಡ ನಾವು ಕನ್ಸೈನಿಗೆ ಪೇ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿ ಒನ್.